Hello friends, welcome to my YouTube channel Before You at Information. ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ಓಪನ್ ಮಾಡೋ ಕುರಿತಾದ ಸವಿಸ್ತಾರವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಫಿಲಾಟಲಿ ಡೆಪಾಸಿಟ್ ಅಕೌಂಟನ್ನು ಓಪನ್ ಮಾಡೋ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಿಲಾಟಲಿ ಆಪರೇಟರ್ ಲಾಗಿನ್ ಆಗಿ ಫಿಲಾಟಲಿ ಮಾಡಲನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ PDA ಮ್ಯಾನೇಜ್ಮೆಂಟ್ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇದಾದ ಮೇಲೆ PDA ಓಪನ್ ಇದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಗೆಳೆಯರೇ, PDA ಅಕೌಂಟ್ ಓಪನ್ ಮಾಡೋ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ವಿಡಿಯೋ ಕನಿಷ್ಠ 25 ನಿಮಿಷ ಕಾಲಾವಧಿಯನ್ನು ತೆಗೆದುಕೊಂಡಿದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. PDA ಓಪನ್ ಇಲ್ಲಿ PDA ಟೈಪ್ ಡೊಮೆಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ಳಿ. ಟೈಪ್ ಆಫ್ PDA ಇಂಡಿವಿಜುವಲ್ ಆಯ್ಕೆ ಮಾಡ್ಕೊಳ್ಳಿ. ಡಿಸ್ಪ್ಯಾಚ್ ಫ್ರೀಕ್ವೆನ್ಸಿ 4 times a year ಇದನ್ನು ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಪರ್ಪಸ್ ಆಫ್ ಓಪನಿಂಗ್ ಫಾರ್ ಇಂಡಿವಿಜುವಲ್ ಯೂಸ್ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದಾದ ಮೇಲೆ ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಓಪನಿಂಗ್ ಫಾರ್ಮಿನ ಡಾಟಾ ಪ್ರಕಾರ ಡಾಟಾವನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಆಗಲಿ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಆಗಲಿ ಅಲೌಡ್ ಮಾಡುವುದಿಲ್ಲ. ಡಾಟಾ ಎಂಟ್ರ್ ಮಾಡಿಕೊಳ್ಳುವಾಗ ಹೆಚ್ಚಿನ ಸ್ಪೇಸ್ ನೀಡುವುದಾಗಲಿ ಹ್ಯಾಶ್ ಅಥವಾ ಸ್ಟಾರು ಆ್ಯಟನ್ನು ಇಲ್ಲಿ ವ್ಯಾಲಿಡ್ ಮಾಡುವುದಿಲ್ಲ. ಇದರ ಕುರಿತು ನಿಮಗೆ ಗಮನವಿರಲಿ. ಮತ್ತೊಂದು ಮುಖ್ಯ ವಿಷಯ, ಬುಕ್ಕಿಂಗ್ ಸೊಲ್ಯೂಷನ್ಗೆ ಮತ್ತು ಫಿಲಾಟಲಿಗೆ ಯಾವುದೇ ರೀತಿಯ ಲಿಂಕ್ ಇರುವುದಿಲ್ಲ. ಫಿಲಾಟಲಿ ಕುರಿತಾದ ಎಲ್ಲ ವ್ಯವಹಾರವು ಫಿಲಾಟಲಿ ಮಾಡಲ್ನಲ್ಲಿಯೇ ಆಗುತ್ತದೆ. ಹಾಗೆಯೇ ಫಿಲಾಟಲಿ ಡೆಪಾಸಿಟ್ ಅಕೌಂಟಿಗೆ ತೆಗೆದುಕೊಂಡಂತಹ ಡೆಪಾಸಿಟ್ ಹಣ ಕೂಡ ಫಿಲಾಟಲಿ ಮಾಡಲ್ನಲ್ಲಿಯೇ ಟ್ರೆಜರಿಗೆ ವರ್ಗಾವಣೆಯಾಗುತ್ತದೆ. ಹಣಕಾಸಿನ ವ್ಯವಹಾರ ಯಾವುದೇ ರೀತಿಯಾಗಿ ಬುಕ್ಕಿಂಗ್ ಸೊಲ್ಯೂಷನ್ಗೆ ಸಂಬಂಧಪಟ್ಟಿರುವುದಿಲ್ಲ. ನೀವು ದಯವಿಟ್ಟು ವ್ಯಾಲೆಟ್ ಬ್ಯಾಲೆನ್ಸ್ ಬಗ್ಗೆ ಫಿಲಾಟಲಿಗೆ ಹೊಂದಾಣಿಕೆ ಮಾಡಿಕೊಳ್ಬೇಡಿ. ವ್ಯಾಲೆಟ್ ಬ್ಯಾಲೆನ್ಸಿಗೂ ಫಿಲಾಟಲಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಇದನ್ನು ಸ್ಪಷ್ಟವಾಗಿ ನೀವು ಮನದಟ್ಟು ಮಾಡಿಕೊಳ್ಳಿ. ಇಲ್ಲಿರುವ ಡಾಟಾನ ಕಂಪಲ್ಸರಿಯಾಗಿ ನೀವು ಎಂಟರ್ ಮಾಡಲೇಬೇಕಾಗುತ್ತದೆ. ನೋಡಿ ಫ್ರೆಂಡ್ಸ್, ಹೆಸರು, ವಿಳಾಸ, ಪಿನ್ ಕೋಡ್ ನಂಬರ್, ಸ್ಟೇಟು, ಡಿಸ್ಟ್ರಿಕ್ಟು, ಇಮೇಲ್ ID, ನಿಯರ್ ಬೈ ಲೊಕೇಶನ್ ಮತ್ತು ಮೊಬೈಲ್ ನಂಬರ್ ಈ ಎಲ್ಲವನ್ನು ನಾನು ಇಲ್ಲಿ ಎಂಟ್ರ್ ಮಾಡಿದ್ದೀನಿ. ಇಲ್ಲಿ ಕೆಲವೊಂದು ಅಡಿಷ್ನಲ್ ಸ್ಪೇಸನ್ನು ನಾನು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಯಾವ ರೀತಿಯಾಗಿ ಮೆಸೇಜ್ ಮಾಡುತ್ತೆ ಎನ್ನುವ ಕುರಿತಾಗಿ ನಾವು ನೋಡೋಣ.
ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಡಿಷ್ನಲ್ ಕ್ಯಾರೆಕ್ಟರ್ ಇರೋದರಿಂದ ಡಾಟಾ ಆಕ್ಸೆಪ್ಟ್ ಆಗ್ತಾಯಿಲ್ಲ, ಅದನ್ನು ನಾನು ಎಡಿಟ್ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇದಿಷ್ಟಾದ ಮೇಲೆ ಕ್ಯಾಟಗರಿ ಡೀಟೇಲ್ಸ್ನಲ್ಲಿ ಕಮಮರೇಟಿವ್ ಸ್ಟ್ಯಾಂಪ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಸಬ್ ಕ್ಯಾಟಗರಿಯಲ್ಲಿ ಥೆಮ್ಯಾಟಿಕ್ಸ್ ಸ್ಟ್ಯಾಂಪ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಕ್ವಾಂಟಿಟಿ ನಿಮಗೆ ಬೇಕಾದಷ್ಟು ನೀವು ಎಂಟ್ರ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದನ್ನು ಎಂಟ್ರ್ ಮಾಡಿ ಆ್ಯಡ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಒಂದಕ್ಕಿಂತ ಹೆಚ್ಚಿದ್ದಾಗ ನೀವು ಇದೇ ರೀತಿ ಮಾಡಬೇಕಾಗುತ್ತದೆ. ಇಲ್ಲಿ ಫಿಲಾಟಲಿಕ್ ಬ್ಯೂರೋವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮೊದಲು ನಿಮ್ಮ ಸರ್ಕಲನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಬ್ಯೂರೋವನ್ನು ಆಯ್ಕೆ ಮಾಡಿಕೊಂಡು ಒಂದಕ್ಕಿಂತ ಹೆಚ್ಚಿದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಮತ್ತು ಕಮಮರೇಟಿವ್ ಸ್ಟ್ಯಾಂಪ್ಸನ್ನು ನಾನಿಲ್ಲಿ ಮಿನಿಚರ್ ಶೀಟನ್ನು ತೊಗೊಳ್ತಾ ಇದ್ದೀನಿ. ಮಿನಿಚರ್ ಶೀಟ್ಸನ್ನು ಕ್ವಾಂಟಿಟಿ ಒಂದಾಗಿ ಎಂಟರ್ ಮಾಡಿಕೊಂಡು ಆ್ಯಡನ್ನು ಕ್ಲಿಕ್ ಮಾಡಿದ್ದೀನಿ. ಡಾಟಾ ಆ್ಯಡ್ ಆಗುತ್ತದೆ. ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಎರರ್ ಬರ್ತಾಯಿದೆ. ಡಾಟಾ ಎಂಟ್ರಿಯಲ್ಲಿ ಸಮಸ್ಯೆ ಇದೆ. ಮತ್ತು ನಾವು ಬ್ಯಾಕ್ ಹೋಗೋಣ. ಅಡ್ರೆಸ್ ಡಾಟಾನಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇದೆ, ಅದನ್ನು ನಾವು ಎಡಿಟ್ ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ, ರಿಮೂವ್ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಎರರ್ ಶೋನ್ ಆಗ್ತಾಯಿದೆ. ಇಲ್ಲಿ ಸರ್ನೇಮ್ನಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇದೆ, ಅದನ್ನು ರಿಮೂವ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳೋಣ. ಗೆಳೆಯರೇ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಡಾಟಾ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗ್ತಾಯಿದೆ. ಮೆಸೇಜ್ ಕೂಡ ಅಲರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಕಸ್ಟಮರ್ ಮೊಬೈಲ್ಗೆ ಮೆಸೇಜ್ ಅಲರ್ಟ್ ಆಗುತ್ತದೆ. ಈ ವಿಡಿಯೋ ಕುರಿತಾದ ನಿಮ್ಮ ಅನಿಸಿಕೆಗಳನ್ನು ನೀವು ಖಂಡಿತವಾಗಿ ಕಮೆಂಟ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಚಾನೆಲನ್ನು ನೀವು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನೋಡಿ ಫ್ರೆಂಡ್ಸ್, ಪ್ಲೇಟಲ್ಲಿ ಅಕೌಂಟ್ ನಂಬರ್ ಶೋನ್ ಆಗ್ತಾಯಿದೆ. ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಇದಾದ ನಂತರ ಡೈರೆಕ್ಟಾಗಿ ಡೆಪಾಸಿಟಿಗೆ ಸಿಸ್ಟಮ್ ತೆಗೆದುಕೊಂಡು ಹೋಗುತ್ತದೆ. ಇಲ್ಲ ಅಂದರೆ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡೋದಕ್ಕೋಸ್ಕರ ಮತ್ತು ಪಿಲಾಟಿಲಿ PDA ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. PDA ಅಕೌಂಟಿಗೆ ಅಮೌಂಟನ್ನು ಡೆಪಾಸಿಟ್ ಮಾಡೋಣ. ಇಲ್ಲಿ PDA ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. PDA ರಿಚಾರ್ಜನ್ನು ಆಯ್ಕೆ ಮಾಡ್ಕೊಳ್ಳಿ. PDA ಅಕೌಂಟ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಫೆಚ್ ಡೀಟೇಲ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪೇಜನ್ನು ಸ್ವಲ್ಪ ಕೆಳಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅಕೌಂಟಿನ ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಶೋನ್ ಆಗ್ತಾಯಿದೆ. ಇಲ್ಲಿ ರಿಚಾರ್ಜ್ ಡೀಟೇಲ್ಸ್ನಲ್ಲಿ ರಿಚಾರ್ಜ್ ಅಮೌಂಟನ್ನು ಎಂಟ್ರಿ ಮಾಡ್ಕೊಳ್ಳಿ. ಮೇಕ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಶ್ ಮತ್ತು UPI QR ಆಪ್ಷನ್ ಇದೆ. ಕ್ಯಾಶನ್ನು ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಎಸ್ಸನ್ನು ಕ್ಲಿಕ್ ಮಾಡಿ. ಪ್ರಿಂಟ್ ರೆಸಿಪ್ಟ್ಸನ್ನು ನೀವು ತೆಗೆದುಕೊಳ್ಳಬಹುದು.
ಹಾಗೆಯೇ ಕಸ್ಟಮರ್ ಅಕೌಂಟಿಗೆ ಸಕ್ಸಸ್ಫುಲ್ ಆಗಿ ಅಮೌಂಟ್ ಕ್ರೆಡಿಟ್ ಆದದ್ದು ಕುರಿತಾದ ಮಾಹಿತಿ ಅವರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಶೋನ್ ಆಗುತ್ತದೆ. ಇಷ್ಟಾದ ಮೇಲೆ ಫಿಲಾಟಲಿ ಡೆಪಾಸಿಟ್ ಅಮೌಂಟನ್ನು ನಾವು ಟ್ರೆಜರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ. ಅದರ ಕುರಿತಾಗಿ ನೋಡೋಣ. ಟ್ರೆಜರಿ ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಳಿ. ಕ್ಯಾಶ್ ಟ್ರಾನ್ಸ್ಫರ್ ಆರ್ ರಿಸೀವ್ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಬಿಸ್ನೆಸ್ ಡೇಟನ್ನು ಆಯ್ಕೆ ಮಾಡಿಕೊಳ್ಬೇಕು. ಡೇಟ್ ಮೇಲೆ ಕ್ಲಿಕ್ ಮಾಡಿ. ಡೇಟನ್ನು ಸೆಟ್ ಮಾಡ್ಕೊಳ್ಳಿ. ಕೆಳಗಡೆ ಡ್ರ್ಯಾಗ್ ಮಾಡಿಕೊಂಡ್ರೆ ಇವತ್ತಿನ ಎಲ್ಲ ವ್ಯವಹಾರವು ನಿಮಗೆ ತೋರಲ್ಪಡುತ್ತದೆ. ಕ್ಯಾಶ್ ಟು ಟ್ರೆಜರರ್ಗೆ ಅಮೌಂಟನ್ನು ಎಂಟರ್ ಮಾಡ್ಕೊಳ್ಳಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ಅಮೌಂಟು ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಫರ್ ಆಗಿದೆ ಫ್ರೆಂಡ್ಸ್. ಇದಾದ ಮೇಲೆ ನಾವು ಮತ್ತೆ ಫಿಲಾಟಲಿ ಮೇನ್ ಕಾರ್ಡನ್ನು ಕ್ಲಿಕ್ ಮಾಡಿಕೊಂಡು ಸೂಪರ್ವೈಸರನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ವೆರಿಫಿಕೇಷನ್ ಸೂಪರ್ವೈಸರ್ ಮಾಡಬೇಕಾಗುತ್ತದೆ. ಫೆಚ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡಾಟಾ ಶೋನ್ ಆಗುತ್ತದೆ. ಕನ್ಫರ್ಮ್ ಮಾಡಿಕೊಂಡು ಆ್ಯಕ್ಷನನ್ನು ಕ್ಲಿಕ್ ಮಾಡಿ ಅಪ್ರೂವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ಮೇಲೆ ಮತ್ತೆ ನೀವು ಫಿಲಾಟಲಿ ಮೇನ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಟ್ರೆಜರಿ ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಳಿ. ಮತ್ತು ಕ್ಯಾಶ್ ಟ್ರಾನ್ಸ್ಫರ್ ಮತ್ತು ರಿಸೀವ್ ಇದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಯಾಚನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಒನ್ ಬೈ ಒನ್ ಸ್ಟೆಪ್ಪನ್ನು ಮಾಡ್ತಾ ಹೋದರೆ ಮಾತ್ರ ಸರಿಯಾಗಿ ಡಾಟಾ ಸಬ್ಮಿಟ್ ಆಗುತ್ತದೆ. ಇಲ್ಲದೇ ಹೋದರೆ ಗೊಂದಲಕ್ಕೆ ಈಡಾಗಬಹುದು. ದಯವಿಟ್ಟು ಗಮನಿಸಿ. ವ್ಯಾಲೆಟ್ ಕ್ಯಾಶ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಬಂದು ಪ್ಯಾಚ್ ಡೀಟೇಲನ್ನು ಕ್ಲಿಕ್ ಮಾಡಿ. ಈಗ ಟ್ರೆಜರರ್ ಕ್ಯಾಶನ್ನು ರಿಸೀವ್ ಮಾಡಬೇಕಾಗುತ್ತದೆ. ಟ್ರೆಜರರ್ ಲಾಗಿನ್ ಆಗಿ ಟ್ರೆಜರಿ ಮಾಡಲ್ನಲ್ಲಿ ಕ್ಯಾಶನ್ನು ರಿಸೀವ್ ಮಾಡಿಕೊಳ್ಬೇಕಾದಂಥ ಪ್ರೊಸೀಜರ್ ಇದು. ಟ್ರೆಜರರ್ ಕ್ಯಾಶನ್ನು ರಿಸೀವ್ ಮಾಡಿಕೊಂಡಾದ ಮೇಲೆ ಮತ್ತು ಫಿಲಾಟಲಿ
ಆಪ್ರೇಟರ್ ಲಾಗಿನ್ ಆಗಿ ಟ್ರೆಜರರ್ ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ರಿಶ್ಯೂ ಆಯ್ಕೆ ಮಾಡಿಕೊಂಡು ಡೇಟನ್ನು ಚೆಕ್ ಮಾಡಿಕೊಂಡು ಫೆಚ್ ಮಾಡಿ. ಕೆಳಗಡೆ ಸೂಪರ್ವೈಸರ್ ಅಪ್ರೂವ್ಡ್ ಫೆಚ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ. ಕ್ಯಾಶ್ ರೆಮಿಟೆನ್ಸ್ ರಿಕ್ವೆಸ್ಟ್ ಅಮೌಂಟ್ ಅಪ್ಡೇಟ್ ಸಕ್ಸಸ್ಫುಲ್ ಎಂದು ಮೆಸೇಜ್ ನಿಮಗೆ ಶೋನ್ ಆಗುತ್ತದೆ. ಇದಿಷ್ಟಾದರೆ ಸಕ್ಸಸ್ಫುಲ್ಲಾಗಿ ಟ್ರೆಜರಿಗೆ ನಿಮ್ಮ PDA ಅಮೌಂಟು ಸಬ್ಮಿಟ್ ಆಗುತ್ತದೆ ಫ್ರೆಂಡ್ಸ್. ಮತ್ತೆ ಪಿಲಾಟೆಲಿಯನ್ನು ಆಯ್ಕೆ ಮಾಡಿಕೊಂಡು ಟ್ರೆಜರರ್ ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ಸಬ್ಮಿಟ್ ಅಕೌಂಟನ್ನು ಮಾಡೋದು ಕುರಿತಾಗಿ ನೋಡೋಣ. ಸಬ್ಮಿಟ್ ಅಕೌಂಟ್ ಕ್ಲಿಕ್ ಮಾಡಿಕೊಂಡು ಫೆಚ್ ಮಾಡಿ. ಕೆಳಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ರೆಸಿಪ್ಟ್ ಮತ್ತು ಪೇಮೆಂಟ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಕೌಂಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತದೆ. ಮತ್ತು ಪಿಲಾಟಲಿ ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ಸೂಪರ್ವೈಸರ್ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಅಕೌಂಟ್ ವೆರಿಫಿಕೇಷನನ್ನು ಆಯ್ಕೆ ಮಾಡಿ. ಆಪ್ಷನ್ನಲ್ಲಿ ಪೆಂಡಿಂಗನ್ನು ಕ್ಲಿಕ್ ಮಾಡಿಕೊಂಡು ಫೆಚ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ. ಆ್ಯಕ್ಷನ್ನಲ್ಲಿ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ. ರೆಸಿಪ್ಟ್ ಪೇಮೆಂಟನ್ನು ಕನ್ಫರ್ಮ್ ಮಾಡಿಕೊಂಡು ರಿಮಾರ್ಕ್ ಕಾಲಮ್ನಲ್ಲಿ PDA ಡೆಪಾಸಿಟ್ ಮಾಡಿದರೆ PDA ಡೆಪಾಸಿಟ್ ಎಂದು ಎಂಟರ್ ಮಾಡ್ಕೊಳ್ಳಿ. PDA ನ್ಯೂ ಅಕೌಂಟ್ ಇದ್ದರೆ PDA ನ್ಯೂ ಅಕೌಂಟ್ ಎಂದು ರಿಮಾರ್ಕನ್ನು ಎಂಟರ್ ಮಾಡಿಕೊಂಡು ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸಕ್ಸಸ್ಫುಲ್ಲಾಗಿ ಅಪ್ರೂವ್ ಆಗುತ್ತದೆ.